ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಜಿ ಕಂಬೈನ್ಡ್ ವಿತ್ ಎಲ್ ಮತ್ತು ಆರ್ ಅಂದರೆ GL ಮತ್ತು GR ಅದರಿಂದ ಉಂಟು ಮಾಡುವ ಪದಗಳು ಯಾವುದು. ಅದೇ ಥರ ಸಿ ಕಂಬೈನ್ಡ್ ವಿತ್ ಎಲ್ ಆ್ಯಂಡ್ ಆರ್, ಸಿ ಎಲ್ ಸೇರಿಸಿ ಬರುವಾಗ CL ಕ್ಲ, ಸಿ ಮತ್ತು ಆರ್ ಸೇರಿಸಿ ಬರುವಾಗ CR ಕ್ರ ಅದರಿಂದ ಉಂಟು ಮಾಡುವ ಪದಗಳು ಯಾವುದು ಆ ಲೆಕ್ಕದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಿನ ಜೊತೆ ಎಲ್ ಸೇರಿಸಿ ಬರುವಾಗ GL ಗ್ಲ, GLAD ಗ್ಲ್ಯಾಡ್, GL ಗ್ಲ, GLORY ಗ್ಲೋರಿ, GL ಗ್ಲ, GLOBE ಗ್ಲೋಬ್, GL ಗ್ಲ, GLAMOUR ಗ್ಲಾಮರ್, CL ಕ್ಲ, CLOCK ಕ್ಲಾಕ್, CL ಕ್ಲ, CLAP ಕ್ಲಾಪ್, CL ಕ್ಲ, CLOT ಕ್ಲಾಟ್, CL ಕ್ಲ, CLICK ಕ್ಲಿಕ್, GR ಗ್ರ, GRASS ಗ್ರಾಸ್, GR ಗ್ರ, GRAPES ಗ್ರೇಪ್ಸ್, GR ಗ್ರ, GRAM ಗ್ರಾಮ್, CR ಕ್ರ, CROW ಕ್ರೋ, CR ಕ್ರ, CRAB ಕ್ರ್ಯಾಬ್, CR ಕ್ರ, CRUMPS ಕ್ರಮ್ಸ್. ಇದಲ್ಲದೆ ತುಂಬ ಪದಗಳುಂಟು, ಅದು ನೆಕ್ಸ್ಟ್ ಹೇಳ್ತೇನೆ. ಓಕೆ. ಜಿ ಕಂಬೈನ್ಡ್ ವಿತ್ ಎಲ್, ಜಿ ಇನ್ನು ಜೊತೆ ಎಲ್ ಸೇರಿಸಿ ಬರುವಾಗ GL ಗ್ಲ, GLASS ಗ್ಲಾಸ್, GLANCE ಗ್ಲಾನ್ಸ್, GL ಗ್ಲ, GLA ಗ್ಲಾ, GLAN ಗ್ಲಾನ್, CE ಸ ಗ್ಲಾನ್ಸ್, GLOVE ಗ್ಲೋವ್, GLU ಗ್ಲೂ, COSC ಕೋಸ್ ಗ್ಲೂಕೋಸ್. ಇದೇ ಥರ ಬಿಡಿಸಿ ಓದಬೇಕು, ಆದರೆ ಸುಲಭವಾಗ್ತದೆ. ಓದಲಿಕ್ಕೆ ಸಹ ಸುಲಭವಾಗ್ತದೆ, ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗ್ತದೆ. ಇಲ್ಲಿ ನೋಡಿ, GLI ಗ್ಲಿ, GL ಗ್ಲ, GLI ಗ್ಲಿ. MP ಸೇರಿಸಿ ಓದಲಿಕ್ಕೆ ಆಗೋದಿಲ್ಲ. ಸೊ ನಾವು ಸೇರಿಸಿ ಓದಬೇಕಾದರೆ ಒಂದು ಅಕ್ಷರದ ಜೊತೆ ಇನ್ನೊಂದು ಅಕ್ಷರ ಬರುವಾಗ ನಮಗೆ ಒತ್ತಾಕ್ಷರ ಲೆಕ್ಕದಲ್ಲಿ ಬರಿಬೇಕು. ಎಮ್ಮಿನ ಜೊತೆ P ಬರುವಾಗ ನಮಗೆ ಓದಲಿಕ್ಕೆ ಆಗೋದಿಲ್ಲ. ಸೊ ಒಂದು ಅಕ್ಷರ ಸಿಕ್ಕುವುದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಕಟ್ಟಾಗಬೇಕು, ಸೆಪ್ರೇಟಾಗಿ ಇಲ್ಲಿ ಸೆಪ್ರೇಟ್ ಮಾಡಿ ಈ ಭಾಗ M ಈ ಕಡೆಗೆ ಓದಬೇಕು, P ಮತ್ತೆ ಓದಬೇಕು. P ಮತ್ತು S ಸೇರಿಸಿ ಓದಲಿಕ್ಕೆ ಆಗುವುದಿಲ್ಲ. ಹಾಗೆ ಬರುವಾಗ ಸ್ವಲ್ಪ ಬಿಡಿಸಿ ಓದಬೇಕು. ನೋಡುವ ಹೇಗೆ ಅಂದರೆ GL ಗ್ಲ, GLI ಗ್ಲಿ, GLIM ಗ್ಲಿಮ್. PS ಸೇರಿಸಿ ಓದಲಿಕ್ಕೆ ಆಗುವುದಿಲ್ಲ. ಸೊ P ಪುನಃ ತಿರುಗಿಸಿ ಇಲ್ಲಿಗೆ ಬರಬೇಕು. GLIMP ಗ್ಲಿಂಪ್, SESS ಗ್ಲಿಮ್ಸಸ್, GL ಗ್ಲ, GLOO ಗ್ಲೂ, MY ಮೀ. ದೊಡ್ಡ ಪದಗಳ ಎಂಡಲ್ಲಿ ವೈ ಬರುವಾಗ ಈ ಉಚ್ಚಾರಣ ಬರುತ್ತದೆ, ಅಲ್ಲಾದರೆ MY ಮೈ. ಈಗ ದೊಡ್ಡ ಪದಗಳ ಎಂಡಲ್ಲಿ ವೈ ಬರುವಾಗ ಈ ಉಚ್ಚಾರಣ ಬರಬೇಕು. ಆ ಲೆಕ್ಕದಲ್ಲಿ ಇದು GLOO ಗ್ಲೂ, MY ಮೀ ಗ್ಲೂಮಿ. ಅದೇ ಥರ GLO ಗ್ಲೋ, BAL ಬಲ್ ಗ್ಲೋಬಲ್, GL ಗ್ಲ, GLA ಗ್ಲಾ, GLAND ಗ್ಲ್ಯಾಂಡ್, GL ಗ್ಲ, GLA ಗ್ಲೇ, GLACE ಗ್ಲೇಸ್, GL ಗ್ಲ, GLIDE ಗ್ಲೈಡ್, GL ಗ್ಲ, GLUE ಗ್ಲೂ, GL ಗ್ಲ, GLOW ಗ್ಲೋ, GL ಗ್ಲ, GLO ಗ್ಲೋ, RI ರೀ, FY ಫೈ. ಇದರಲ್ಲಿ FI ಫೈ ಬಂದಿದೆ. ಕೆಲವು ಟೈಮಲ್ಲಿ ಹಾಗೆ ಬರ್ತದೆ, ಅದಕ್ಕಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕಂದು ಹೇಳೋದು. ಇಲ್ಲಿ ಗ್ಲೂಮಿ ಹೇಳುವಾಗ ಎಂಡಲ್ಲಿ ವೈ ಬಂದಿದೆ, ಆದರೆ ಇದರಲ್ಲಿ ಗ್ಲೋರಿಫೈ ಬರುವಾಗ ಎಂಡಲ್ಲಿ ವೈ ಬರುವಾಗ ಐ ಸೌಂಡ್ ಓದಿದೆ. ಸೊ ನಾವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರವೇ ನಮಗೆ ಅದು ಈಸಿ ಆಗ್ತದೆ. ನೆಕ್ಸ್ಟ್ GLOOM ಗ್ಲೂಮ್. ಇದೇ ಥರ ಬೇರೆ ಪದಗಳು ಯಾವುದಂದರೆ ಜಿ ಕಂಬೈನ್ಡ್ ವಿತ್ ಆರ್, ಜಿನ ಜೊತೆ ಆರ್ ಸೇರಿಸಿ ಬರುವಾಗ GR ಗ್ರ, GRASS ಗ್ರಾಸ್, GR ಗ್ರ, GRAB ಗ್ರ್ಯಾಬ್, GR ಗ್ರ, GROW ಗ್ರೋ, GR ಗ್ರ, GRIP ಗ್ರಿಪ್, GR ಗ್ರ, GRO ಗ್ರೋ, CERY ಗ್ರೋಸರಿ, GR ಗ್ರ, GRA ಗ್ರಾ, MMER ಗ್ರಾಮರ್. ಇದೇ ಥರ ಒಂದು ಅಕ್ಷರ 2 ಸಲ ಬರುವಾಗ ನಾವು ಅದೀಗೆ ಮಧ್ಯದಲ್ಲಿ ಕಟ್ ಮಾಡಬೇಕು, ಇಲ್ಲಾದರೆ
ನಾವು ಬರೆಯುವಾಗ ಒಂದು ಸ್ಪೆಲ್ಲಿಂಗ್ ಮಾತ್ರ ಬರ್ತದೆ. ಗ್ರಾಮರ್ನ ಹೇಳುವಾಗ ಸಾಧಾರಣ ಒಂದೇ ಸ್ಪೆಲ್ಲಿಂಗ್ ಬಾಯಲ್ಲಿ ಉಚ್ಚಾರಣ ಬರುತ್ತದೆ. 2 ಎಂ ಬೇಕಾದರೆ ನಾವು ಇದರಲ್ಲಿ ಓದುವಾಗ GRAM ಗ್ರಾಮ್, MER ಮರ್ ಗ್ರಾಮರ್, GR GROUP ಗ್ರೂಪ್, GROOM ಗ್ರೂಮ್, GREEDY ಗ್ರೀಡಿ. ಅದೇ ಥರ ಸಿ ಕಂಬೈನ್ಡ್ ವಿತ್ ಎಲ್, ಸಿನ ಜೊತೆ ಎಲ್ ಸೇರಿಸಿ ಬರುವಾಗ ಕ್ಲ ಉಚ್ಚಾರಣ ಬರುತ್ತದೆ. CLASS ಕ್ಲಾಸ್, CLASH ಕ್ಲಾಶ್, CL ಕ್ಲ, CLO ಕ್ಲೋಸ್, CLOSE ಕ್ಲೋಸ್, CL ಕ್ಲ, CLUCK ಕ್ಲಕ್, CL ಕ್ಲ, CLEAR ಕ್ಲಿಯರ್. ಇದನ್ನಲ್ಲಿ ಬೇಕಾದರೆ ಹೀಗೆ ಬಿಡಿಸ್ಬೋದು. ಎಂಡಲ್ಲಿ ನೋಡಿ EAR ಇಯರ್, CL ಕ್ಲ, CLEAR ಕ್ಲಿಯರ್, CL ಕ್ಲ, OU ಸೇರಿಸಿ ಬರೆಯುವಾಗ ಅವು ಉಚ್ಚಾರಣ ಬರುತ್ತದೆ. ಸೊ CLOU ಕ್ಲೌ, CLOUD ಕ್ಲೌಡ್, CL ಕ್ಲ, CAIM ಏಮ್, ಸೊ CLAIM ಕ್ಲೇಮ್, CL ಕ್ಲ, CLEAN ಕ್ಲೀನ್, CL ಕ್ಲ, CLO ಕ್ಲೋ, TH ತ ಕ್ಲೋತ್, CL ಕ್ಲ, CLA ಕ್ಲಾ, SH CLASH ಕ್ಲಾಶ್, CL ಕ್ಲ, CLA ಕ್ಲಾ, CLAMP ಕ್ಲ್ಯಾಂಪ್, CL ಕ್ಲ, CLI ಕ್ಲಿ, NI ನಿ, NIC ನಿಕ್, ಕ್ಲಿನಿಕ್. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಿ ಓದುವಾಗ ಬರೆಯುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗ್ತದೆ. ಇದು ಪ್ರಾಕ್ಟೀಸ್ ಮಾಡಲೇಬೇಕು, ಆಯಿತಾ? ನೆಕ್ಸ್ಟ್ ಸಿನ ಜೊತೆ ಆರ್ ಬರುವಾಗ, ಸಿ ಕಂಬೈನ್ ವಿತ್ ಆರ್, ಸಿನ ಜೊತೆ ಆರ್ ಬರುವಾಗ CR ಕ್ರ, CROP ಕ್ರಾಪ್, CR ಕ್ರ, CRAFT ಕ್ರಾಫ್ಟ್, CR ಕ್ರ, CRANE ಕ್ರೇನ್, CR ಕ್ರ, CRAZY ಕ್ರೇಜಿ, CR ಕ್ರ, CRA ಕ್ರಾ, CRAMP ಕ್ರ್ಯಾಂಪ್, CRY ಕ್ರೈ, CREW ಸ್ಕ್ರೂ, ಸ್ಕ್ರೂ ಅಲ್ಲ ಕ್ರೂ, CR ಕ್ರ, CROWN ಕ್ರೌನ್, CR ಕ್ರ, CRORE ಕ್ರೋರ್, CR ಕ್ರ, CRA ಕ್ರಾ, CRASH ಕ್ರ್ಯಾಶ್, CR ಕ್ರ, CRI ಕ್ರೀ, CRISP ಕ್ರಿಸ್ಪ್, CR ಕ್ರ, CRU ಕ್ರಾ, CRUSH ಕ್ರಶ್, CR ಕ್ರ, CRA ಕ್ರಾ, CRSEK ಕ್ರ್ಯಾಕ್, CR ಕ್ರ, CRI ಕ್ರೀ, CRIB ಕ್ರಿಬ್, CR ಕ್ರ, CRA ಕ್ರಾ, YON ಯೋನ್ ಕ್ರಯಾನ್. ಓಕೆ, ಇದೇ ಥರ ಬಿಡಿಸಿ ಬಿಡಿಸಿ ಪ್ರಾಕ್ಟೀಸ್ ಮಾಡಿ, ಅದು ಈಸಿ ಆಗುತ್ತದೆ. ಅದು ಮಾತ್ರವಲ್ಲ, ನಿಮಗೆ ಪರಿಚಿತವರಿಗೆ ಇದೆಲ್ಲ ಶೇರ್ ಮಾಡಿಕೊಡಿ. ಕೆಲವು ಮಕ್ಕಳು ಸ್ಪೆಲ್ಲಿಂಗ್ ಮಿಸ್ಟೇಕ್ ಜಾಸ್ತಿಯಾಗಿ ಬರ್ತದೆ, ಅವರಿಗೆ ತುಂಬ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇದೇ ಥರ ಬಿಡಿಸಿ ಬಿಡಿಸಿ ಓದಿ ಪ್ರಾಕ್ಟೀಸ್ ಮಾಡಿದರೆ ಬರೆದು ಕೂತ್ಕೊಂಡು ಕಷ್ಟ ಮಾಡಬೇಕಂದಿಲ್ಲ. ರಜೆ ಟೈಮ್ ಅಲ್ವಾ, ಸೊ ಮಾಡಿ ಮಾಡಿ ಓದಿ ಅದನ್ನ ಜೊತೆ ಓದಬೇಕು. ಇದರಲ್ಲಿ ಕ್ಲಾಸ್ ಹೇಳುವಾಗ ಅದನ್ನ ಜೊತೆ ಅವರಿಗೆ ಪ್ರಾಕ್ಟೀಸ್ ಮಾಡಬೇಕು. ಓದಿ ಪ್ರಾಕ್ಟೀಸ್ ಮಾಡುವಾಗ ತುಂಬ ಈಸಿ ಆಗ್ತದೆ, ಸುಲಭ ಆಗ್ತದೆ, ಆಯಿತಾ? ದೊಡ್ಡವರಿಗಾಗಲಿ ಮತ್ತು ಮಕ್ಕಳಿಗಾಗಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಕಲಿಸುವ ಒಂದು ಚಾನೆಲ್ ಆಗಿದೆ ಕೋಚಿಂಗ್. ಈ ಕ್ಲಾಸುಗಳು ಒಂದು 20-21 ಕ್ಲಾಸುಗಳು ಇಲ್ಲಿ ಮಾಡಿ ಆಗಿದೆ. ವಿವಿಧವಾದ ಟ್ರಿಕ್ಸ್ ಮತ್ತು ರೂಲ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಕಲಿಸುವ ಈ ಕ್ಲಾಸುಗಳು ನೀವು ಸಹ ಪ್ರಾಕ್ಟೀಸ್ ಮಾಡಿ ಮತ್ತು ನಿಮ್ಮ ಪರಿಚಿತವರಿಗೂ ಶೇರ್ ಮಾಡಿ. ಇಂಗ್ಲಿಷ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಮಾಡಿಕೊಡಿ. ಓಕೆ, ಈ ವೆಕೇಷನ್ ಅವರಿಗೂ ಇಂಗ್ಲಿಷ್ ಇಂಪ್ರೂವ್ ಆಗುವಾಗ ನೆಕ್ಸ್ಟ್ ಸ್ಕೂಲ್ ವರ್ಷ ಸ್ಟಾರ್ಟ್ ಮಾಡುವಾಗ ಮಕ್ಕಳಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತದೆ. ಸೊ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಈ ಕ್ಲಾಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು.